ವಿದ್ಯಾರ್ಥಿಗಳ 8ನೇ ತರಗತಿ ಗಣಿತ, ಅದರಲ್ಲಿ ನಾವಿವತ್ತು ಅಧ್ಯಾಯ 2 ಘಾತಾಂಕಗಳ ಆಟ ಅನ್ನೋ ಪಾಠದ ಪುಟ ಸಂಖ್ಯೆ 30ರಿಂದ 32ರವರೆಗಿನ ಕಲಿಕಾಂಶಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇದು 2.3 ಘಾತಾಂಕಗಳ ಇನ್ನೊಂದು ಭಾಗ ಅಂತ. ಅದರಲ್ಲಿ 16 ಯೂನಿಟ್ ಅಂದರೆ 16 ಏಕಮಾನಗಳ ಉದ್ದದ ಒಂದು ರೇಖೆಯನ್ನು ಊಹಿಸಿ ಅದರ ಅರ್ಧವನ್ನು ಅಳಿಸಿದ್ರೆ ಉಳಿಯತಕ್ಕಂಥ ಭಾಗ ಎಷ್ಟು ಅಂತ, ಅರ್ಧ ಕಟ್ ಮಾಡಿದ್ರೆ ಎಷ್ಟು ಉಳಿತತೆ ಅಂತ ಈಗ ನಾವು ಮಾಡ್ತಾ ಹೋಗೋಣ. ಇದನ್ನು ಎಕ್ಸಾಕ್ಟ್ ನೋಡಿ, ಇದು 16, ಅರ್ಧ ಅಂದರೆ ಎಷ್ಟಪ್ಪ 2/2 ಅಲ್ವಾ. ಸೊ ಎಷ್ಟು ಬಂತು 8, ಹೌದಾ. ಅಂದರೆ 16/2 ಅಂದರೆ 16 ಅರ್ಧ ಮಾಡಿದಾಗ ಎಷ್ಟು ಬರುತ್ತೆ 8 ಯೂನಿಟ್ ಬರುತ್ತೆ. ಇದನ್ನು ನಾವು ಈ ರೀತಿ ಬರಿಬೋದಾ? 16 ನೋಡಿ, 16 ಹೆಂಗೆ ಬರಿಬೋದು, 2^4 ಅಂತ ಬರಿಬೋದಾ? ಯಾಕಂದರೆ ಮೊದಲೇ ನಾವು ಹೇಳಿದ್ದೀವಿ 2^4 ಅಂತಂದ್ರೆ 16 /2. ಸೊ ಆಗ ಏನಾಗುತ್ತೆ ನೋಡಿ, 2^4 ಅಂದರೆ 2 ಸರಿ ಬರಿಬೇಕು, 4 ಸರಿ ಬರಿಬೇಕು. ಇನ್ನು ಕೆಳಗೆ 2 ಇದೆ 2. ಸೊ ನೋಡಿರಿ, 1 2ಕ್ಕೆ 1 2 ಹೋಯ್ತು, ಹೌದಾ. ಇನ್ನು ಉಳಿತಕ್ಕಂಥದ್ದು ಏನು ಉಳಿತು, 2 × 2 × 2. ಸೊ 2 2 4, 4 2 8 ಬರುತ್ತೆ. 8 ಯೂನಿಟ್ ಅಥವಾ 8 ಏಕಮಾನ. ಸೊ ಗೊತ್ತಾಯ್ತು ಅನ್ಸತ್ತೆ ನಿಮಗೆ, ಹೌದಾ. ಈಗ ಅದೇ ರೀತಿ ಮತ್ತೊಮ್ಮೆ ನೋಡಿ, ಮತ್ತೊಮ್ಮೆ ಉಳಿದ ಅರ್ಧ ಭಾಗವನ್ನು ಅಳಿಸಿದ್ರೆ ಮತ್ತೆ ಕಟ್ ಮಾಡಿದ್ರೆ ಎಷ್ಟು ಉಳಿತೀಗ 8 ಉಳಿತು, ಹೌದಾ. 8ಅನ್ನು ಏನು ಮಾಡೋಣ, 8ಅನ್ನು ಮತ್ತೆ ಅರ್ಧ ಮಾಡೋಣ. 8ಅನ್ನು ಅರ್ಧ ಮಾಡಿದ್ರೆ 4 ಬರುತ್ತೆ, ಹೌದಾ. 8 ಅಂತಂದರೆ ಎಷ್ಟು, 8^3 ಡಿವೈಡೆಡ್ ಮತ್ತೆ ಅದನ್ನು ಅರ್ಧ ಅಂತಂದರೆ 2. ಸೊ ಅಲ್ಲಿಗೆ 8^3 ಅಂತಂದರೆ 2 × 2 × 2 ಡಿವೈಡೆಡ್ ಮತ್ತೊಂದು 2. ಸೊ 1 2ಕ್ಕೆ 1 2 ಹೋಯಿತು. ಅಲ್ಲಿಗೆ ಉಳಿತಕ್ಕಂಥದ್ದೇನು 2 × 2. ಅಲ್ಲಿಗೆ ಎಷ್ಟು ಉಳಿತು 4 ಯೂನಿಟ್. ಎಷ್ಟು ಉತ್ತರ 4 ಯೂನಿಟ್. ಓಕೆ, ಈಗ ನಾವೇನು ಮಾಡೋಣ ನೋಡಿ, ಮುಂದಿನ ಒಂದು ಕಾನ್ಸೆಪ್ಟು 16 ಸೆಂಟಿಮೀಟರನ್ನು 3 ಸಾರಿ ಅರ್ಧ ಮಾಡಿದಾಗ, 16 ಸೆಂಟಿಮೀಟರನ್ನು 3 ಸಾರಿ ಅರ್ಧ ಮಾಡಿದಾಗ ಎಷ್ಟು ಬರುತ್ತೆ ಅಂತ. ತುಂಬ ಸಿಂಪಲ್ಲು ನೋಡಿ, 16 ಸೆಂಟಿಮೀಟ್ರು ಇದನ್ನು 3 ಸಾರಿ ಅಂತಂದರೆ 3 ಸಾರಿ ಅರ್ಧ ಮಾಡಿದಾಗ ಅಂತಂದರೆ ಹಿಂಗೆ ಬರ್ಕೋಬೋದು ನಾವು, ಹೌದಾ. ಇದನ್ನು ನಾವು ಹೆಂಗೆ ಬರಿಬೋದು, 2^16 ಅಂತಂದರೆ ಎಷ್ಟು 2^4, 3 ಸಾರಿ ಅಂತಂದರೆ ಡಿವೈಡೆಡ್ ಬೈ 2^3 ಅಂತ ಬರಿಬೋದಾ. ಸೊ ಆಗೇನಾಗುತ್ತೆ ನೋಡಿ, 2 × 2 × 2 × 2 ಡಿವೈಡೆಡ್ ಬೈ 2 ಹೆಸರು ಕೆಳಗೆ ಬರಿಬೇಕು, 3 ಸರಿ ಬರಿಬೇಕು. ಸೊ ಆಗ ನೋಡಿ, ಇಲ್ಲೊಂದೆರಡು ಇಲ್ಲೊಂದೆರಡು ಅಂಶ ಮತ್ತು ಛೇದದಲ್ಲಿರ್ತಕ್ಕಂಥ 2 2 ಕ್ಯಾನ್ಸಲ್ ಆಯಿತು. ಈಗೇನು ಉಳಿತು 2 ಉಳಿತು. ಸೊ 2^1 ಅಂತಲೂ ಬರಿಬೋದು. 2^1 ಯೂನಿಟ್ಗಳು, 2^1 ಯೂನಿಟ್ಗಳು ಅನ್ನೋದು ಇದ್ರ ಉತ್ತರ ಆಗತ್ತೆ. ಇದರಿಂದ ನಾವೇನು ತಿಳಿಬೋದಪ್ಪ ಅಂತಂದರೆ, ನೋಡಿ, ಲೆಕ್ಕ ಮಾಡೋ ಬದಲು ನಾವು ಹೆಂಗೆ ಮಾಡ್ಬೋದು, 2^4 ಡಿವೈಡೆಡ್ ಬೈ 2^3 ಅಂತಿದ್ದಾಗ ನಾವು ಬರ್ಕೊಂಡು ಡಿವೈಡೆಡ್ ಬೈ ಮಾಡೋ ಬದಲು ನಾವು ಸಿಂಪಲಾಗಿ ನೋಡಿರಿ, ಆಧಾರ ಸಂಖ್ಯೆ ಸೇಮ್ ಆಗಿದ್ದಾಗ ನೆನ್ಪಿಟ್ಕೊಳ್ಳಿ, ಆಧಾರ ಸಂಖ್ಯೆ ಸೇಮ್ ಆಗಿದ್ದಾಗ ನಾವು ಅಲ್ಲಿ ಅಂದರೆ ಅದು ಭಾಗಾಕಾರ ಚಿಹ್ನೆಯಲ್ಲಿದ್ದಾಗ ನೆನ್ಪಿಟ್ಕೊಳ್ಳಿ, ಮತ್ತು ಅವೆರಡರ ನಡುವೆ ಭಾಗಿಸೋದು ಚಿಹ್ನೆ ಇದ್ದಾಗ ನಾವೇನು ಮಾಡ್ಬೋದು, ಅಲ್ಲಿ ನಾವು ಘಾತ ಸೂಚಿಗಳನ್ನು ಕಳೆಯಬಹುದು. ಇಷ್ಟೇ ಸಿಂಪಲ್ ನೋಡಿ. ಈಗ ಎಷ್ಟು ಬಂತು, 4ರಲ್ಲಿ 3 ಹೋದರೆ 1, ಹಂಗಾಗಿ 2^1 ಅಥವಾ 2 ಅಂತ ನಾವು ಬರಿಬೋದು. ಸೊ ಇದ್ರ ಉತ್ತರ ಇದೇ ರೀತಿ ನೋಡಿ. ಇದೇ ರೀತಿ ನಾವೇನು ಮಾಡೋಣ, ಈಗ ಇನ್ನೊಂದು ಲೆಕ್ಕ ಮಾಡೋಣ ನೋಡಿ. 2^100 ಡಿವೈಡೆಡ್ ಬೈ 2^25. ಇದನ್ನು ಹೆಂಗೆ ಮಾಡ್ಬೋದು, ಸಿಂಪಲ್ಲು 2^100 ಡಿವೈಡೆಡ್ ಬೈ 2^25 ಹಿಂಗಿರೋದ್ರಿಂದ ಎರಡೂ ಕಡೆ ಆಧಾರ ಸಂಖ್ಯೆ ಸೇಮ್ ಇದೆ ಮತ್ತು ಭಾಗಾಕಾರ ಚಿಹ್ನೆ ಇದೆ ಅದರ ನಡುವೆ. ಹಾಗಾಗಿ ನಾವೇನು ಬರಿಬೋದು, 2^100 - 25. ಯಾಕೆ ಅಂದರೆ ಎರಡೂ ಕಡೆ ಆಧಾರ ಸಂಖ್ಯೆ ಸೇಮ್ ಇದೆ. ಸೊ ಹಾಗಾಗಿ ಈಗ 100ರಲ್ಲಿ 25 ಹೋದರೆ 2^75. ಇದ್ರ ಉತ್ತರ ಆಗತ್ತೆ. ಈಗ ಇದರ ಸಾಮಾನ್ಯ ರೂಪವನ್ನು ನೋಡೋಣ ನೋಡಿ. ಸಾಮಾನ್ಯ ರೂಪ n⁴a ಡಿವೈಡೆಡ್ ಬೈ n⁴b ಈಸ್ ಈಕ್ವಲ್ ಟು n⁴a - b. ಅಂದರೆ ಇದರ ಅರ್ಥ ನೋಡಿ, ಆಧಾರ ಸಂಖ್ಯೆ ಸೇಮ್ ಇದ್ದು ಅದರ ನಡುವೆ ಡಿವೈಡೆಡ್ ಬೈ ಚಿಹ್ನೆ ಇದ್ದಾಗ ನಾವೇನು ಮಾಡ್ಬೋದು, ಆಧಾರ ಸಂಖ್ಯೆ ಬರ್ಕೊಂಡು ಘಾತ ಸೂಚಿಗಳನ್ನು ಕಳಿಬೋದು ಅಂತ ಅರ್ಥ. ಇಲ್ಲಿ n ≠ 0 ಅಂದರೆ n 0 ಆಗಿರಬಾರ್ದು ಅಂತ ಹೇಳಿದ್ದಾರೆ. ಮತ್ತು a ಮತ್ತು b ಎಣಿಕೆ ಸಂಖ್ಯೆ ಆಗಿರಬೇಕು ಮತ್ತು a ಅನ್ನೋದು ಬಿಗಿಂತ ದೊಡ್ಡದಾಗಿರಬೇಕು ಅಂತ. ಚಿಕ್ಕದಾಗಿದ್ದರೆ ಏನು ಅನ್ನೋದು ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಇಲ್ಲಿ ನೋಡಿ, n 0 ಆಗಿರಬಾರ್ದು. ಇಲ್ಲಿ n 0 ಆದರೆ ನೋಡಿರಿ, ಅಂದರೆ ಇದೇನಾದ್ರು 0 ಆಯ್ತಪ್ಪ, 0⁴a ಅಥವಾ 0⁴100 ಹಿಂಗಿದ್ದಾಗ ಹೆಂಗೆ ನೋಡಿ, ಯಾವುದೇ ಸಂಖ್ಯೆಯನ್ನು ನೋಡಿ 0⁴2 ಅಂತಂದರೆ ಏನು ಅರ್ಥ, 0 × 0, ಹೌದಾ. ಇಲ್ಲೇ ಬರೆದ್ಬಿಡೋಣ, 0⁴2 ಅಂತಂದರೆ 0 × 0, 0 × 0 ಎಷ್ಟು ಬರುತ್ತೆ, 0ನೇ ಬರುತ್ತೆ. ಹಾಗಾಗಿ ಅದೇ ರೀತಿ 0⁴100 ಅಂತಂದರೆ 0ಯನ್ನು ನೋಡಿ 100 ಸರಿ
ಹೌದಾ? 100 ಸರಿ ಗುಣಿಸಿದ್ರು ಉತ್ತರ ಎಷ್ಟು ಬರುತ್ತೆ? 0 ಬರುತ್ತೆ. ಹಾಗಾಗಿ ಇಲ್ಲಿ n 0 ಆಗಲಿಕ್ಕೆ ಸಾಧ್ಯ ಇಲ್ಲ. n 0 ಆದಂದರೆ ಉತ್ತರ ಕಂಪ್ಲೀಟಾಗಿ 0 ಆಗುತ್ತೆ ಅನ್ನೋದು ಇದರ ಅರ್ಥ ಆಗಿದೆ. ಈಗ ನೋಡಿ ನೆಕ್ಸ್ಟ್ ಕಾನ್ಸೆಪ್ಟು, ಘಾತಾಂಕವು 0 ಆಗುವ ಸಾಧ್ಯತೆಯನ್ನು ನಾವು ಇದುವರೆಗೂ ಪರಿಗಣಿಸಿಲ್ಲ, ಚರ್ಚಿಸಿಲ್ಲ. ಉದಾಹರಣೆ 2/0, ಇದರ ಬೆಲೆ ಏನು ಅಂತ ಕೊಟ್ಟಿದ್ದಾರೆ. 2/0 ಆದಾಗ ಏನಾಗುತ್ತೆ ಅಂತ ತುಂಬ ಸಿಂಪಲ್ಲು ನೋಡಿರಿ. 2/0 ಇದನ್ನು ನಾವು ಹೆಂಗೆ ಬರ್ಕೋಬೋದು? ಒಂದು ಎಕ್ಸಾಂಪಲ್ 2/4 ಮೈನಸ್ ನೋಡಿ 4 ಅಂತ ಬರ್ಕೋಬೋದಾ? ಯಾಕೆಂದರೆ ಆಧಾರ ಸಂಖ್ಯೆ ಸೇಮ್ ಇದ್ದು ಇಲ್ಲಿ ಯಾಕೆ ಹಿಂಗೆ ಬರ್ಕೊಂಡಿದ್ದೀನಿ ಅಂತಂದರೆ ನೋಡಿರಿ ಉತ್ತರ ಸೇಮ್ ಆಗುತ್ತೆ. 4 ಹೋದರೆ 0ನಾ? ಸೇಮ್ ಇದೇ ಉತ್ತರ ಬಂತ. ಸೊ ಹೌದಾ? ಹಾಗಾಗಿ 2/4 ಮೈನಸ್ 4 ಅಂತಂದರೆ ಇದನ್ನು ನೋಡಿ 2/4 ಮೈನಸ್ 4 ಅಂತಂದರೆ ನಾವು ಹೆಂಗೆ ಬರ್ಕೋಬೋದು? 2/4 ಡಿವೈಡೆಡ್ ಬೈ 2/4. ಈಗ 2/4 ಅಂತಂದರೆ 2 ಸರಿ ಬರ್ಕೋಬೇಕು, 4 ಸರಿ ಬರ್ಕೋಬೇಕು. ಹೌದಾ? ಆ ಛೇದದಲ್ಲಿ ಅದು ಅಷ್ಟೇ 2/4 ಅಂತಿದೆ, 2 ಸರಿ ಬರ್ಕೋಬೇಕು, 4 ಸರಿ ಬರ್ಕೋಬೇಕು. ಸೊ 4 ಸರಿ ಬರ್ಕೊಂಡಿದ್ರೆ ಈ 2 ಕಿ 2 2 ಕಿ 2 2 ಕಿ 2 2 ಕಿ 2. ಸೊ ಅಲ್ಲಿಗೆ ಏನು ಉಳಿತು? ಉತ್ತರ 1/1 ಉಳಿತು. 1/1 ಅಂತಂದರೆ ಎಷ್ಟು? ಉತ್ತರ 1 ಉಳಿತು. ಸೊ ಹಾಗಾಗಿ ದೇರ್ ಫಾರ್ ನೆನ್ಪಿಟ್ಕೊಳ್ಳಿ, 2/0 ಅಂತಂದರೆ 1 ಅಥವಾ ಯಾವುದೇ ಒಂದು ಸಂಖ್ಯೆಯ ಆಧಾರ ಸಂಖ್ಯೆಯ ಘಾತ ಸೂಚಿ 0 ಆಗಿದ್ದರೆ ಅದರ ಬೆಲೆ 1 ಆಗಿರುತ್ತೆ ಅಂತ ನೋಡಿ. ಅದ್ರ ಜೊತೆಗೆ ನೀವು ಯಾವುದೇ ಸಂಖ್ಯೆ ತೊಗೊಳ್ರಿ, ಇನ್ನೊಂದು ಸರಿ ಬರ್ಕೊಡೋದು 2/0 ಅಂತ ಕರೆದ್ರೆ ನೋಡ್ರಿ ನಾವು ಹೆಂಗೆ ಬರ್ಕೋಬೋದು? 2a ಮೈನಸ್ ಎ ಅಂತಲೂ ಬರ್ಕೋಬೋದು. 2a ಮೈನಸ್ ಎ ಅಂತಂದರೆ ಏನಾಗುತ್ತೆ? 2a ಡಿವೈಡೆಡ್ ಬೈ 2a. ಆಗ ನೋಡಿ 2a ಡಿವೈಡೆಡ್ ಬೈ 2a ನೋಡ್ರಿ ಅಲ್ಲಿಗೆ ಕ್ಯಾನ್ಸಲ್ ಆಯಿತು. ಅಂಶ ಮತ್ತು ಛೇದ ಇರೋದರಿಂದ 1 ಬಂತು. ಸೊ ಹಾಗಾಗಿ ನೀವು ಯಾವುದೇ ಆಗಲಿ ಯಾವುದೇ ಒಂದು ಸಂಖ್ಯೆಯ ಆಧಾರ ಸಂಖ್ಯೆಯ ಘಾತ ಸೂಚಿ 0 ಆಗಿದ್ದರೆ ಅದರ ಬೆಲೆ ಎಷ್ಟಾಗಿರುತ್ತೆ? 1 ಆಗಿರುತ್ತೆ. ಸೊ ಇದನ್ನು ಕಾಮನ್ ಆಗಿ ಹೇಳೋದಾದರೆ ಸಾಮಾನ್ಯವಾಗಿ x⁻a ಡಿವೈಡೆಡ್ ಬೈ x⁻a ಇಸ್ ಈಕ್ವಲ್ ಟು x⁻a ಮೈನಸ್ ಎ ಇಸ್ ಅಲ್ಲಿಗೆ ಎ ಏನಾಯಿತು? ಏನಲ್ಲಿ ಎ ಹೋದರೆ 0 ಬರುತ್ತೆ, ಅಲ್ಲಿಗೆ x ಇಸ್ ಈಕ್ವಲ್ ಟು 0 ಆಗುತ್ತೆ. ಆದ್ದರಿಂದ x⁻0 ಅಂತಂದರೆ 1 ಆಗುತ್ತೆ. ಇಲ್ಲಿ x ಅನ್ನೋದು ನೆನ್ಪಿಟ್ಕೊಳ್ಳಿ 0 ಆಗಬಾರದು. ಯಾಕೆ ಅಂತಂದರೆ ನೆನ್ಪಿಟ್ಕೊಳ್ಳಿ, ನೀವು ಆಧಾರ ಸಂಖ್ಯೆನೇ 0 ಆದರೆ 0 ಸರಿ ಗುಣಿಸಿದ್ರು 0 ಬರುತ್ತೆ. ಹಾಗಾಗಿ ಮತ್ತು ಇಲ್ಲಿ ಎ ಅನ್ನೋದು ಒಂದು ಎಣಿಕೆ ಸಂಖ್ಯೆ ಆಗಿರಬೇಕು ಅಂತ. ಈಗ 2/4 ಯೂನಿಟ್ಗಳ ರೇಖೆಯನ್ನು 5 ಸಾರಿ ಅರ್ಧ ಮಾಡಿದಾಗ ಅಥವಾ ಕತ್ತರಿಸಿದಾಗ ಎಷ್ಟು ಬರುತ್ತೆ ಅಂತಂದರೆ ನೋಡಿರಿ 2/4 ಇದನ್ನು ಎಷ್ಟು ಸಾರಿ ಅರ್ಧ ಮಾಡಬೇಕು? 5 ಸಾರಿ. 5 ಸಾರಿ ಅಂತಂದರೆ ಅರ್ಧ ಮಾಡೋದು ಅಂತಂದ್ರೆ ಏನು? 2/5 ಅಂತ ಬರ್ಕೋಬೇಕು. ಹೌದಾ? 2/5 ಅಂತ ಬರ್ಕೊಂಡ್ರೆ ಈಗ ನಮಗೆ ಹಿಂದಿನ ಲೆಕ್ಕದಲ್ಲಿ ಮಾಡಿದ ಹಾಗೆ ನಾವು ಹೆಂಗೆ ಮಾಡ್ಕೊಳ್ಳೋಣ? 2ಅನ್ನು 4 ಸರಿ ಬರ್ಕೊಳ್ಳೋಣ. 2ಅನ್ನು 4 ಸರಿ ಬರ್ಕೊಳ್ಳೋಣ ಡಿವೈಡೆಡ್ ಬೈ ಇಲ್ಲಿ ಕೆಳಗೆ 2ಅನ್ನು ಎಷ್ಟು ಸರಿ ಬರ್ಕೋಬೇಕು? 5 ಸರಿ ಬರ್ಕೋಬೇಕು. ಸೊ ಈಗ 5 ಸರಿ ಬರ್ಕೊಂಡ್ರೆ ನೋಡಿ 2 ಕಿ 2 2 ಕಿ 2 2 ಕಿ 2 2 ಕಿ 2 ಈಗ ಏನು ಉಳಿತು? ಇಲ್ಲಿ ಮೇಲ್ಗಡೆ ಅಂಶದಲ್ಲಿ 1 ಉಳಿತು, ಕೆಳಗೆ 2 ಉಳಿತು. ಸೊ 1/2 ಇದನ್ನು ಯೂನಿಟ್ ಅಂತ ಬರ್ಕೊಳ್ಳೋಣ. ಯೂನಿಟ್ 1/2 ಅಂದರೆ ಅರ್ಧ ಯೂನಿಟ್ಗಳು ಅಂತೇಳಿ. ಅಂದರೆ ಇದನ್ನು ನಾವು ಹೆಂಗೆ ಬರಿಬೋದು ನೋಡಿರಿ? 2/4 ಡಿವೈಡೆಡ್ ಬೈ 2/5 ಅಂತ ಬರೆದ್ರೆ ಇದನ್ನು ನಾವು ಹೆಂಗೆ ಬರ್ಕೋಬೋದು? 2/4 ಮೈನಸ್ 5 ಅಂತ ಬರಿಬೋದು. ಆಗ ನೋಡಿ ಸರಿಯಾಗಿ ಮಾಡಬೇಕಿಲ್ಲಿ 2 ಬರೆದು ನೋಡಿರಿ 5ರಲ್ಲಿ 4 ಹೋದರೆ 1 ಎಂಥ ಒಂದು ದೊಡ್ಡ ಸಂಖ್ಯೆ ಯಾವುದು? 5 ಪಕ್ಕ ಏನು ಚಿಹ್ನೆ ಇದೆ? ಮೈನಸ್. ಹಾಗಾಗಿ 2/-1 ಆಗತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೊಡ್ರಿ 2/-1 ಅಂತಂದರೆ ಏನಿದು ನೋಡಿ? ಹಿಂದ್ಗಡೆ ಏನು ಮಾಡಿದ್ವಿ? 2/-1 ಅಂತಂದರೆ 1/2 ಅಂತ ಅರ್ಥ. 1/2 ಅಂತ ಅರ್ಥ ಆಗತ್ತೆ ನೋಡಿ. ಇದನ್ನೇ ಇಲ್ಲಿ ಸೆಂಟೆನ್ಸ್ ರೂಪದಲ್ಲಿ ಹೇಳಿದ್ದೀನಿ ನಾನು. ಸಾಮಾನ್ಯಕೃತ ರೂಪವನ್ನು ಬಳಸಿದಾಗ 2/4 ಡಿವೈಡ್ ಬೈ 2/5 2/4 ಮೈನಸ್ 5 ಅಲ್ಲಿಗೆ 2/1 ಆಗುತ್ತೆ. ಸೊ ದೇರ್ ಫಾರ್ 2/-1 ಅಂತಂದರೆ ಎಷ್ಟು? 1/2ಕ್ಕೆ ಸಮ ಆಗುತ್ತೆ ಅನ್ನೋದು ಇದರ ಅರ್ಥ. ಈಗ ನೆಕ್ಸ್ಟ್ ನೋಡೋಣ 2/4 ಇದೇನಿದೆ ಇದನ್ನು 10 ಸಾರಿ ನೆನ್ಪಿಟ್ಕೊಳ್ರಿ. 10 ಸಾರಿ ನಾವು ಅರ್ಧ ಮಾಡಿದಾಗ ಎಷ್ಟಾಗತ್ತೆ ಅಂತ ನೋಡ್ತಾ ಹೋಗೋಣ. 2/4 ಡಿವೈಡ್ ಬೈ 2/10 ಅಲ್ಲಿಗೆ ನಾವು ಇದನ್ನು ಹೆಂಗೆ ಬರಿಬೋದು? 2/4 ಮೈನಸ್ 10 ಅಂತ ಬರೆದು ಅಲ್ಲಿಗೆ 2 ನೋಡಿ 10ರಲ್ಲಿ 4 ಹೋದರೆ 6 ಎಂಥ 6 ಮೈನಸ್ 6 2/-6 ಯೂನಿಟ್ ಆಗ್ತವೆ. ಎಷ್ಟಾಗುತ್ತೆ? -6 2/-6 ಯೂನಿಟ್ಗಳು ಆಗ್ತವೆ. ಈಗ ಇದು ಹೆಂಗೆ ಬಂತಪ್ಪ ಅಂತಂದರೆ ನೋಡಿ 2/4 ಡಿವೈಡ್ ಬೈ 2/10 ಅಂತ ಬರ್ಕೊಳ್ಳೋಣ. ಈಗ 2/4 ಅಂತಂದರೆ ಎಷ್ಟು? 2ಅನ್ನು 4 ಸರಿ ಬರ್ಕೊಳೋದು ಅಂಶದಲ್ಲಿ, ಕೆಳಗೆ ಛೇದದಲ್ಲಿ 2ಅನ್ನು 10 ಸರಿ ಬರ್ಕೊಳೋದು. 2ಅನ್ನು 10 2 ಇಂಟು 2 ಇಂಟು 2 ಇಂಟು
ಎರಡು ಎಷ್ಟಾಯಿತು 5 ಆಯಿತು. ಇಲ್ಲಿಗೆ ಈಗ 2 ಇಂಟು 2 ಇಂಟು ಅಲ್ಲಿಗೆ 3 3 6 7 8 10 ಆಯಿತು. ಈಗ ನೋಡಿ ಈ 2ಕ್ಕೆ 2 2ಕ್ಕೆ 2 2ಕ್ಕೆ 2 ಹೌದಾ. ನೆಕ್ಸ್ಟು ಈ 2 4ಕ್ಕೆ 4 ಹೋಯಿತು. ಅಲ್ಲಿಗೆ ಮೇಲೇನಿದೆ 1, ಕೆಳಗೆ 2 ಅನ್ನವು ಎಷ್ಟಿದೆ ನೋಡ್ರಿ, 2 ಅನ್ನವು 6 ಇದಾವೆ. ಸೊ ಹಂಗಾಗಿ 6 ಬರ್ಕೊಂಬಿಡೋಣ. 6 1 3 4 5 6. ಸೊ ನೋಡಿ 2 2 4, 4 2 8, 8 2 16, 16 2 32, 64. 1/64 ಬಂತು. ಎಷ್ಟು ಇದ್ರ ಉತ್ತರ? 1/64 ಅಥವಾ 1/2 ಅಂತಲೂ ಬರಿಬೋದು. 1/2 ಅಂತ ಬರಿಬೋದು. ಈಗ ಇದನ್ನು ನಾವು ಹೇಗೆ ಬರಿಬೋದು ನೆನ್ಪಿಟ್ಕೊಳ್ಳಿ. ಆಗಲೇ ಹೆಂಗೆ ಬರ್ದಿದ್ವಿ ನೋಡಿ, 1/2 ಇಲ್ಲಿ ಮೇಲ್ಗಡೆ ನೋಡಿ ಇದು ನೋಡಿ, ಇದನ್ನು ಹೆಂಗೆ ಬರಿಬೋದು ನಾವು 2 - ಅಂತ ಬರಿಬೋದು. ಅಂದರೆ ಕೆಳಗಿರ್ತಕ್ಕಂಥದ್ದು ಮೇಲ್ಗಡೆ ಹೋದಾಗ ಇಲ್ಲಿ ಚಿಹ್ನೆ ಏನಿದೆ ಪ್ಲಸ್ ಇದೆ, ಮೈನಸ್ ಆಗುತ್ತೆ ಅನ್ನೋದು ಈ ಕಾನ್ಸೆಪ್ಟು ಸಹ ನಾವು ಅರ್ಥ ಮಾಡ್ಕೋಬೇಕು. ಈಗ ಮುಂದೆ 10⁻3 ಇದನ್ನು 1/10⁻³ ಅಂತ ಬರಿಬೋದೇ ಅಂತಂದರೆ ಆಬ್ಸಲ್ಯೂಟ್ಲಿ ಬರಿಬೋದು. ಹೇಗಪ್ಪ ಅಂತ ನೋಡೋಣ. ಹೇಗೆ ಅಂತ ನೋಡಿದ್ರೆ ಇಲ್ಲಿ ನೋಡ್ರಿ 1/10⁻³ ಇದು. ಈಗ ಈ 1/10⁻³ ಇದನ್ನು ನಾವು ಹೇಗೆ ಬರಿಬೋದು, 1 ನೆನ್ಪಿಟ್ಕೊಳ್ಳಿ. ಈಗ ಇದನ್ನು ಮತ್ತೆ ಕೆಳಗೆ ತಗೊಂಡೋಗೋಣ ಹೌದಾ. ಅಂದರೆ 1/10⁻³ ಹಿಂಗೆ ಬರ್ಕೊಳ್ಳೋಣ. ಆಗ ಕೆಳಗೆ ಬಂದರೆ ಏನಾಗುತ್ತೆ, ಚಿಹ್ನೆ ಹೇಳಿದ್ನಲ್ಲ ನೋಡಿರಿ, ಇಲ್ಲಿ 3 ಇರೋದು ಕೆಳಗೆ ಬಂದರೆ ಮೈನಸ್ ಆಗುತ್ತೆ. ಈಗ ಇಲ್ಲಿ ಮೈನಸ್ ಇರೋದು ಕೆಳಗೆ ಬಂದರೆ ಪ್ಲಸ್ ಆಯಿತು. ಇದನ್ನು ನಾನು ಹೆಂಗೆ ಬರಿಬೋದು, 1 ಡಿವೈಡೆಡ್ ಬೈ ನೋಡಿ, ಡಿವೈಡೆಡ್ ಬೈ ತಾನೇ ಇದು ಏನಿದು, ಇದು ಡಿವೈಡೆಡ್ ಬೈ ಸೇಮ್ ಇಲ್ಲಿ ಇರ್ತಕ್ಕಂಥದ್ದು 1/10⁻³ ಆಯಿತು. ಕರೆಕ್ಟಾ, 1/10⁻³ ಆಯಿತು. ಈಗ ನೋಡಿ, ಈಗ ನಾನು ಇದನ್ನು ಹೇಗೆ ಬರಿಬೋದು ನೋಡಿ, ಇದನ್ನು ಇಲ್ಲಿ ಭಾಗಾಕಾರ ಚಿಹ್ನೆ ಇದೆ, ಭಾಗಾಕಾರ ಚಿಹ್ನೆ ಇರೋದು ಗುಣಾಕಾರ ಚಿಹ್ನೆ ಆಯಿತು ಅಂತಂದರೆ ಅಂಶ ಇರೋದು ಛೇದಕ್ಕಿರೋದು ಅಂಶಕ್ಕೆ ಹೋಗುತ್ತೆ ಹಿಂಗೆ ಹೌದಾ. ಸೊ ಇಲ್ಲಿ 10⁻³ ಮೇಲ್ ಬಂತು, 1 ಕೆಳಗೆ ಬರುತ್ತೆ. ಸೊ ಹಾಗಾಗಿ 10⁻³ ಡಿವೈಡೆಡ್ ಬೈ 1, ಅಲ್ಲಿಗೆ ಆನ್ಸರು 1 ಇಂಟು 10⁻³ ಬರುತ್ತೆ. ಸೊ ಹಾಗಾಗಿ 1/10⁻³ ಇಸ್ ಈಕ್ವಲ್ ಟು ಏನಾಗುತ್ತೆ, 10⁻³ ಅನ್ನೋದು ಉತ್ತರ ಆಗುತ್ತೆ. 10⁻³ ಯಾಕೆ ಅಂತಂದರೆ 1ಕ್ಕೆ ಏನೇ ಗುಣಿಸಿದ್ರೆ ಅದೇ ಬರುತ್ತೆ, ಹಂಗಾಗಿ 10⁻³ ಅಂತ ನಾವು ಇಡ್ಬೋದು. ಸೊ ಅದೇ ರೀತಿ ನೋಡಿ, ಅದೇ ರೀತಿ ನಾವು ಹೆಂಗೆ ಬರಿಬೋದು, 7⁻² ಇಸ್ ಈಕ್ವಲ್ ಟು ಹಿಂಗಿದ್ದಾಗ ನೋಡಿ, ಇದು ಕೆಳಗೆ ಬಂದಾಗ ಏನಾಗುತ್ತೆ, -2 ಆಗುತ್ತೆ. ಅದೇ ರೀತಿ ಯಾವುದೇ ಸಂಖ್ಯೆ ತೆಗೆದುಕೊಳ್ರಿ ನೀವು, 4⁻A ಅಂತ ಕರೀರಿ, ಇದು ಕೆಳಗಡೆ ಬಂದಾಗ ಏನು -A ಆಗುತ್ತೆ. ಅದೇ ರೀತಿ ಇಲ್ಲಿ 5⁻³ ಅಂತ ಇರುತ್ತಪ್ಪ, ಅದು ಕೆಳಗೆ ಹೋದಾಗ ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ, 5⁻3. ಅದೇ ರೀತಿ 7⁻+3 ಅಂತ ಇರುತ್ತಪ್ಪ, ಅದು ಕೆಳಗೆ ಬಂದಾಗ 7⁻−3 ಆಗುತ್ತೆ. ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಯಾವಾಗ ಅಂಶ ಇರೋದು ಛೇದ ಇರೋದು ಅಂಶ. ಸೊ ಹಾಗಾಗಿ ಸಾಮಾನ್ಯಕೃತ ರೂಪದಲ್ಲಿ n⁻A ಅಂತ ಇದ್ದಾಗ ಅದು ಕೆಳಗಡೆ ಬಂದಾಗ ನೆನ್ಪಿಟ್ಕೊಳ್ಳಿ, ಅಂಶ ಇರೋದು ಛೇದ ಇರೋದು ಅಂಶ ಆದಾಗ ಏನಾಗುತ್ತೆ, n⁻, ಇಲ್ಲಿ ಪ್ಲಸ್ ಮೈನಸ್ ಇದ್ದಿದ್ದೇನಾಯಿತು ಪ್ಲಸ್ ಆಯಿತು. ಅದೇ ರೀತಿ ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ ಇದೆ, ಈ ಕೆಳಗಡೆ ಬಂದಾಗ ಮೈನಸ್ ಆಯಿತು. ಇಲ್ಲಿ n 0 ಆಗಬಾರ್ದು. ಯಾಕೆ ಹೇಳ್ರಿ, n 0 ಆದರೆ ಉತ್ತರ 0 ಆಗಿಬಿಡತ್ತೆ. ಸೊ ಹಾಗಾಗಿ ನೋಡಿ, ನಮಗೆ ತಿಳಿದಿರುವ ಕೆಲವು ಸಾಮಾನ್ಯ ರೂಪಗಳು ಅಂದರೆ ಸೂತ್ರಗಳನ್ನು ಹೇಳಿದ್ರೆ ಇದನ್ನು ವಿಡಿಯೋದಲ್ಲಿ ಮೊದಲನೇ ವಿಡಿಯೋದಲ್ಲಿ ನಾವು ನೋಡಿದ್ವಿ. n⁻A ಇಂಟು n⁻B ಅಂತಂದರೆ n⁴A + B ಅನ್ನೋದಾಗಿದೆ. ಇನ್ನು ಎರಡನೇದು n⁻A ಬ್ರಾಕೆಟ್ B ಇಸ್ ಈಕ್ವಲ್ ಟು n⁻BA ಅಥವಾ n⁻A ಇಂಟು B ಅಂತಲೂ ಮಾಡ್ಬೋದು. ಇನ್ನು ಮೂರನೇ ಸೂತ್ರ ಈಗ ಮಾಡಿದ್ವಲ್ಲ, ಅದು n⁻A ಡಿವೈಡೆಡ್ ಬೈ n⁻B ಇಸ್ ಈಕ್ವಲ್ ಟು n⁻A - B ಅನ್ನೋದು ಆಗತ್ತೆ. ನೋಡಿ, ಈಗೊಂದು ಇಲ್ಲಿ ಒಂದು ವಿಷಯ ಕೊಟ್ಟಿದ್ದಾರೆ. ಎ ಮತ್ತು ಬಿಗಳು ಎಣಿಕೆಯ ಸಂಖ್ಯೆಗಳೇ ಆಗಿರಬೇಕು. ಎ ಮತ್ತು ಬಿಗಳು ಯಾವುದೇ ಪೂರ್ಣಾಂಕಗಳಾಗಿರಬಾರ್ದೆ. ಸಾಮಾನ್ಯಕೃತ ರೂಪಗಳು ಈಗಲೂ ಮಾನ್ಯವಾಗಿರ್ತವೆ. ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿ, ಇಲ್ಲಿ ಎ ಏನಿದೆ ಮೇಲೆ ಅಂಶ ಅಥವಾ ಏನಿದೆ ಇಲ್ಲಿ ಘಾತ ಸೂಚಿಗಳು ಎ ಮತ್ತು ಬಿ ಅವು ಪೂರ್ಣಾಂಕಗಳು ಆಗಿದ್ದರೆ ನಡೀತತ್ತಾ ಅಂತ ಕೇಳಿದ್ದಾರೆ. ಎಣಿಕೆ ಸಂಖ್ಯೆಗಳಲ್ಲದೆ ಬೇರೆ ಆಗಿದ್ದರೂ ನಡೀತತ್ತಾ ಅಂತ. ಎಸ್, ಅಬ್ಸಲ್ಯೂಟ್ಲಿ ನಡೀತತೆ. ಅದು ಬೇಕಾದ್ರೆ ಆಗ್ಬೋದು, ಅವು ಪೂರ್ಣಾಂಕಗಳು ಸಹ ಆಗಿರ್ಬೋದು. ನೋಡಿ, ಇಲ್ಲಿ ಎ ಮತ್ತು ಬಿ ಏನಿದೆ ಇದು ಯಾವ ಸಂಖ್ಯೆ ಬೇಕಾದರೂ ಆಗಿರ್ಬೋದು ಅನ್ನೋದು ಇದರ ಅರ್ಥ ಬರುತ್ತೆ. ಹಾಗಾಗಿ ಹೌದು ಬರೆದ್ಬಿಡೋಣ. ಹೌದು, ಎ ಮತ್ತು ಬಿಗಳು ಯಾವುದೇ ಪೂರ್ಣಾಂಕಗಳಾಗಿರ್ಬೋದು.
ಸೊ ನೋಡಿ ಈಗ ಬರೆದ್ರೆ ಸಾಕು. ಹೌದು, ಎ ಮತ್ತು ಬಿಗಳು ಯಾವುದೇ ಪೂರ್ಣಾಂಕಗಳಾಗಿರ್ಬೋದು, ಆಗಲೂ ಸಾಮಾನ್ಯೀಕೃತ ರೂಪಗಳು ಮಾನ್ಯವಾಗಿರ್ತವೆ ಅಂತ ಬರಿಬೋದು. ಇದೇನು ಅಷ್ಟು ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಈಗ ಮುಂದೆ ಲೆಕ್ಕಕ್ಕೆ ಹೋಗೋಣ. ಈ ಕೆಳಗಿನವುಗಳ ಸಮಾನ ರೂಪಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. 2⁻⁻4 ಇದೆ. ಮೊದಲನೇ ಲೆಕ್ಕ ಮಾಡ್ತಾ ಹೋಗೋಣ. 2⁻⁻4 ಇಲ್ಲ, ಅಲ್ಲಿ ನಾವು ಹಿಂದಿನ ಲೆಕ್ಕದಲ್ಲಿ ಹೇಳಿದ್ವಿ, ನಾವು ನೋಡಿ ಇಲ್ಲಿ ಮೈನಸ್ ಇದ್ದಾಗ ಅದು ಏನು ಕೆಳಗಡೆ ಛೇದಕ್ಕೆ ತಗೊಂಡಾಗ ಏನಾಯಿತು, 2⁻+4 ಆಯಿತು. ಇದ್ರ ಉತ್ತರ. ಇದನ್ನು ಇನ್ನೂ ಫೈನಲ್ ಆನ್ಸರ್ ಇಡಬೇಕು ಅಂತಂದರೆ 2⁻4 ಅಂತಂದರೆ ಎಷ್ಟು, 16. ಸೊ ಈ ರೀತಿಯೂ ಆನ್ಸರ್ ಇಡ್ಬೋದು ನಾವು. ಓಕೆ, ಇದು ಒಂದನೇದು. ಇನ್ನು ಎರಡನೇದು 10⁻5. 10⁻5 ಅಂತಂದರೆ ಇದನ್ನು ಕೆಳಗೆ ತಗೊಂಡ್ರೆ ಏನಾಯಿತು, +5 ಆಯಿತು. +5 ಅಂತಂದರೆ 1/10 ಎಷ್ಟು ಸರಿ ಬರಿಬೋದು, 5 ಸರಿ. 5 ಅಂದರೆ 1/10 × 10 × 10 × 10. ಅಲ್ಲಿಗೆ 1/10 ಎಷ್ಟಿದ್ದಾವೆ ಅಂದರೆ 0 ಎಷ್ಟಿದ್ದಾವೆ, 1 2 3 4 5 5 ಇದೆ. ಹಾಗಾಗಿ 1ರ ಮುಂದೆ 5 0. ಅಲ್ಲಿ ಬಿಡಿ 10 100 1000 ಲಕ್ಷ, 1,00,000 ಆಯಿತು. 1/ಲಕ್ಷ, 1/ಲಕ್ಷ ಅನ್ನೋದು ಇದ್ರ ಉತ್ತರ. ಇನ್ನು ಮೂರನೇದು ಮಾಡ್ತಾ ಹೋಗೋಣ. ಮೂರನೇದು ಏನು ಹೇಳುತ್ತೆ, -7⁻2. ಸೊ ಇದನ್ನು ಕೆಳಗೆ ತಗೊಂಡ್ಬಿಟ್ರೆ ಏನಾಯಿತು, -7⁻2 ಆಯಿತು, +2. ಹೌದಾ. ಈಗ ಯಾವುದೇ ಸಂಖ್ಯೆ ಋಣಾತ್ಮಕ ಇದ್ದಾಗ ನೆನ್ಪಿಟ್ಕೊಳ್ಳಿ, ಅದರ ಘಾತ ಸೂಚಿ ಧನಾತ್ಮಕ ಇದ್ದಾಗ ಏನಾಗುತ್ತೆ, ಪ್ಲಸ್ಸೇ ಆಗುತ್ತೆ. ಇದು ಹಿಂದಿನ ಲೆಕ್ಕದಲ್ಲಿ ನಾವು ಕಲ್ತಿದ್ವಿ. ಸೊ ಹಂಗಾಗಿ ಇದು ಅಥವಾ ಇದು ನೋಡಿ, ಅಥವಾ ಹಿಂಗೂ ಬರಿಬೋದು ನೋಡಿ, -7 × -7 ಆಗೇನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 7 49. ಹಾಗಾಗಿ +49 ಬರುತ್ತೆ. 1/+49. ಇನ್ನು 4ನೇ ಲೆಕ್ಕ ಮಾಡೋಣ. 4ನೇ ಲೆಕ್ಕ ಏನು, -5⁻3. ಇದನ್ನು ಕೆಳಗೆ ತಗೊಂಡ್ರೆ ಏನಾಯಿತು ನೋಡಿ, ಈ ಚಿಹ್ನೆ ಚೇಂಜ್ ಆಗಲ್ಲ. ಇಲ್ಲಿರ್ತಕ್ಕಂಥದ್ದು ಆಧಾರ ಸಂಖ್ಯೆಗೆ ಇರ್ತಕ್ಕಂಥ ಚಿಹ್ನೆ ಚೇಂಜ್ ಆಗಲ್ಲ, ಆದರೆ ಘಾತ ಸೂಚಿಗೆ ಇರ್ತಕ್ಕಂಥದ್ದು ಮಾತ್ರ ಬದಲಾಗುತ್ತೆ. ಇಲ್ಲಿ ಮೈನಸ್ ಇರೋದು -3 ಇರೋದು +3 ಆಯಿತು. ಅಲ್ಲಿಗೆ 5ಅನ್ನು 3 ಸರಿ ಗುಣಿಸಿ ಅಂತ ಅರ್ಥ. 5ಅನ್ನು 3 ಸರಿ ಗುಣಿಸಿದ್ರೆ ನೋಡಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 5 5 25, 25 5 125. 5 ಕ್ಯೂಬ್ ಅಂದರೆ ಗೊತ್ತಿದೆ ನಿಮಗೆ ಎಷ್ಟು, 5 ಕ್ಯೂಬ್ ಅಂತಂದರೆ 125. ಇದು -5 ಇರೋದ್ರಿಂದ ಇದು ಬೆಸ ಸಂಖ್ಯೆ ಬಾರಿ ನಾವು ಗುಣಿಸಿದಾಗ ಏನಾಗುತ್ತೆ, ಋಣಾತ್ಮಕ ಬರುತ್ತೆ. ಇದನ್ನು ಹಿಂದಿನ ವಿಡಿಯೋದಲ್ಲಿ ನಾವು ಮಾಡಿದ್ದೀವಿ. ಹೌದಾ. ಈಗ ಕೊನೆಯದು ಏನು, 5ನೇ ಲೆಕ್ಕ 10⁻−100. ಇದನ್ನು ಸಿಂಪಲ್ ಇಷ್ಟೇ ಬರೆದ್ರೆ ಸಾಕು. ಇದು ಕೆಳಗೆ ಬಂದಾಗ ಆಧಾರ ಸಂಖ್ಯೆ 10, ಅದ್ರ ಪಕ್ಕ ಅದ್ರ ಮೇಲ್ಗಡೆ +100 ಇಷ್ಟು ಬರೆದ್ರೆ ಸಾಕು. 10ನ್ನು 100 ಸರಿ ಗುಣಿಸ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಓಕೆ, ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈ ಕೆಳಗಿನವುಗಳನ್ನು ಸಂಕ್ಷೇಪಿಸಿ ಉತ್ತರಗಳನ್ನು ಘಾತಾಂಕ ರೂಪದಲ್ಲೇ ಇಡಿ ಅಂತ ಹೇಳಿದ್ದಾರೆ. ಸೊ ಮಾಡ್ತಾ ಹೋಗೋಣ. ಈಗ ಮೊದಲನೇ ಲೆಕ್ಕ 2⁻−4 × 2�7. ಸೊ ಈಗೇನಾಗುತ್ತೆ ನೋಡಿ, ಆಧಾರ ಸಂಖ್ಯೆ ಸೇಮ್ ಇರೋದ್ರಿಂದ ನಾವು ಘಾತ ಸೂಚಿಗಳನ್ನು ಇಲ್ಲಿ ಮೈನಸ್ ಇದೆ, ಆಮೇಲೆ ಇಂಟು ಚಿಹ್ನೆ ಇರೋದ್ರಿಂದ ಇಲ್ಲಿ ನಾವು ಕೂಡಬೇಕು. ಸೊ ಕೂಡಿದಾಗ ಏನಾಯಿತು ನೋಡ್ರಿ, 7ರಲ್ಲಿ 4 ಹೋದರೆ 3, ಎಂಥ 3 +3. ಹಂಗಾಗಿ 2⁻3 ಅನ್ನೋದು ಇದ್ರ ಉತ್ತರ ಆಯಿತು. 2⁻3 ಅಂತಂದರೆ ಇನ್ನೂ ಘಾತಾಂಕ ರೂಪದಲ್ಲಿ ಇದೆ ಅಂತ ಹೇಳಿದರೆ ಇಷ್ಟಿಟ್ಟರೆ ಸಾಕು, ಅಥವಾ ಇದ್ರ ಇನ್ನೂ ಸೊಲ್ಯೂಷನ್ ಮಾಡಿಟ್ರೆ ಅಂದರೆ ಇದನ್ನು ಫೈನಲ್ ಆಗಿಟ್ಟರೆ 8 ಬರುತ್ತೆ. ಇದು 2⁻3 ಅಂತ ಇಟ್ಟರೆ ಸಾಕು. ಯಾಕೆ ಅಂತಂದರೆ ಉತ್ತರಗಳನ್ನು ಘಾತಾಂಕ ರೂಪದಲ್ಲಿ ಇಡಿ ಅಂತ ಹೇಳಿದರೆ, ಹಂಗಾಗಿ ಇದರಲ್ಲಿ ಇಡ್ಬೋದು ನಾವು. ಇನ್ನು ಎರಡನೇ ಲೆಕ್ಕ ತೆಗೆದುಕೊಳ್ಳೋಣ. 3⁻2 3⁻−5 × 3⁻6. ಆಧಾರ ಸಂಖ್ಯೆ ಸೇಮ್ ಇದೆ. ಸೊ ಹಂಗಾಗಿ ಘಾತ ಸೂಚಿಗಳು ಏನಿದೆ ಅದು ಬರ್ಕೊಳ್ಳೋಣ. ಇಲ್ಲಿ ಪ್ಲಸ್ ಆದರೆ -5 ಇದೆ, ಹಂಗಾಗಿ +−5 +6. ಈಗ ನೋಡಿ ಏನು 2 ಕರೆಕ್ಟಾ, ಪ್ಲಸ್ ಇಂಟು ಮೈನಸ್ -5 +6. ಈಗ ನೋಡಿ 3⁻2 ಇಲ್ಲಿ ನೋಡ್ರಿ, 6ರಲ್ಲಿ 5 ಹೋದರೆ 1, ಎಂಥ 1 +1. 6ರಲ್ಲಿ 5 ಹೋದರೆ +1. ಯಾಕೆ, ದೊಡ್ಡ ಸಂಖ್ಯೆ 6 ಪಕ್ಕ ಪ್ಲಸ್ ಇದೆ. ಹಾಗಾಗಿ ಈಗ ಏನು ಬಂತು, 2 3 ಕೂಡಿದ್ರೆ 2 1 ಕೂಡಿದ್ರೆ 3 ಆಯಿತು. 3⁻3 ಅಂತಂದರೆ 27 ಆಯಿತು. 3⁻3 ಅಂತಂದರೆ ಎಷ್ಟು, 27. ಇಷ್ಟು ಬರೆದ್ರೆ ಸಾಕಾಗುತ್ತೆ. ಬಟ್ ನಾನು ನಿಮಗೆ ಫೈನಲ್ಲು ಉತ್ತರನೂ ಇನ್ನೂ ಹೇಳ್ತಾ ಇದ್ದೀನಿ. ಈಗ ಮೂರನೇ ಲೆಕ್ಕಕ್ಕೆ ಹೋಗೋಣ. ಮೂರನೇ ಲೆಕ್ಕ ಏನು ಹೇಳುತ್ತೆ, p³ × 10⁻10. ಇದು ನೋಡಿ, ಇದನ್ನು ಹೆಂಗೆ ಬರಿಬೋದು, p³ 3 +−10. ಅಲ್ಲಿಗೆ ನೋಡಿ ನಾವೇನು ಮಾಡೋದು, p³ ಪ್ಲಸ್ ಇಂಟು ಮೈನಸ್ 10. ಅಲ್ಲಿಗೆ p³ ನೋಡ್ರಿ, 10ರಲ್ಲಿ 3 ಹೋದರೆ 7, ಎಂಥ 7 -7. ಕಾರಣ ದೊಡ್ಡ ಸಂಖ್ಯೆ 10, 10ರ ಪಕ್ಕ ಮೈನಸ್ ಇದೆ. ಸೊ ಇದನ್ನು ಇನ್ನೂ ಪ್ಲಸ್ ರೂಪದಲ್ಲಿ ಇಡಬೇಕು ಅಂತಂದರೆ 1/p⁻7 ಅಂತ ಬರೆದ್ರೆ ಸಾಕು. 1/p⁻7 ಅಂತ ಬರೆದ್ರೆ ಮುಗಿಯುತ್ತೆ. ಇನ್ನು 4ನೇ ಲೆಕ್ಕಕ್ಕೆ ಬರೋಣ. 4ನೇ ಲೆಕ್ಕ 2⁻4 × -4⁻2.
ಸೊ ಈಗ 2^4 ಹೌದಾ, 2^4 ನೋಡಿ ಇಂಟು ಇದನ್ನು ಕೆಳಗೆ ತೆಗೆದುಕೊಂಡ್ಬಿಡೋಣ. 1/-4 ಇದು ಕೆಳಗೆ ತಗೊಂಡ್ರೆ ಏನಾಯಿತು, +2 ಆಯಿತು. ಸೊ ಈಗ ನೋಡಿ 2^4 ಕರೆಕ್ಟಾ, ಇಂಟು 1/4 ಸ್ಕ್ವೇರ್ ಅಂದರೆ ಎಷ್ಟು, 4 ಸ್ಕ್ವೇರ್ ಅಂತಂದರೆ -4 ಸ್ಕ್ವೇರ್ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಹೌದಾ, -4 ಇಂಟು -4 ಹಿಂಗೂ ಬರ್ಕೊಳ್ಳಿ, ಹೌದಾ. ಅಲ್ಲಿಗೆ ನೋಡಿ ಈಗ 2^4 ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ 16 ಆಯಿತು. ಈಗ 2^4 ಅಂತಂದರೆ ಎಷ್ಟು, 2 4 ಸರಿ ಗುಣಿಸಿದ್ರೆ 16 ಬರುತ್ತೆ, ಡಿವೈಡೆಡ್ ಇಂಟು 1/16 16 ಕ್ಯಾನ್ಸಲ್ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ, 1 ಬರುತ್ತೆ. ಉತ್ತರ ಎಷ್ಟು ಬರುತ್ತೆ, 1 ಬರುತ್ತೆ. ಈ 1 ಹೆಂಗೆ ಬರಿಬೋದು ಹೇಳ್ರಿ, ಯಾವುದು ಏನು 1 ಹೆಂಗೆ ಬರಿಬೋದು, ಯಾವುದೇ ಒಂದು ಸಂಖ್ಯೆ ಅಂದರೆ 2^0 ಅಂತ ಬರೆದು ನಡೀತೈತೆ. ಯಾವುದೇ ಸಂಖ್ಯೆ ಆಧಾರ ಸಂಖ್ಯೆಯ ಘಾತ ಸೂಚಿ 0 ಆದಾಗ ಅದ್ರ ಬೆಲೆ 1 ಆಗಿರುತ್ತೆ, ಹಿಂಗೂ ಬರಿಬೋದು ನಾವು ಉತ್ತರ. ಓಕೆ, ಈಗ ಕೊನೆ ಲೆಕ್ಕ ಮಾಡೋಣ. ಈ ಕೊನೆಯದು 8^p ಇಂಟು 8^q. ಇದು ತುಂಬ ಸಿಂಪಲ್ ಇದೆ, ಆಧಾರ ಸಂಖ್ಯೆ ಸೇಮ್ ಇದೆ, ಹಾಗಾಗಿ ಇಂಟು ಚಿಹ್ನೆ ಇರೋದ್ರಿಂದ ಇದನ್ನು ಕೂಡೋದು 8^p + q. ಇದು ಉತ್ತರ ಆಗಿದೆ.